Hi guys, welcome back to Kushi Vibe. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಜಸ್ಟ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಇದು. ಜಸ್ಟ್ ಏನು ಮಾಡ್ತೀನಿ, ಆಲ್ರೆಡಿ ಟೈಮ್ ಬಂದುಬಿಟ್ಟು 11:01 ಆಗಿದೆ. ಆ್ಯಂಡ್ ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಈಗ ಅಲ್ಲಿ ನನ್ನ ತಂಗಿದಲ್ಲೇ ಬನ್ನಿ ಮಾತಾಡ್ಸೋಣ. ವೈಷ್ಣವಿ ಹಾಯ್ ಗೈಸ್, ಇವಳೆ ನನ್ನ ಸಿಸ್ಟರ್. ನೋಡ ಎಷ್ಟು ಚಂದ ಅಲ್ಲ. ನಾವು ಆ್ಯಕ್ಚುಲಿ ಮನೇಲಿ ತುಳು ಮಾತಾಡೋದು, ನಿಮಗೋಸ್ಕರ ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಅವಳಿಗೆ ನಾಳೆ ಎಕ್ಸಾಮ್ಸ್ ಇದೆ, ಓದ್ಕೋತಾ ಇದ್ದಾಳೆ. ಓದ್ಕೊಂಡಿರೋ ಡೌಟ್ ಇದ್ರೆ ಹುಡುಗಿರ್ನ ಕೇಳು ಗುರು. ಫುಲ್ ಸ್ಟಡಿಂಗ್ ಅಕ್ಕ. ಈಗ ಸೆಕೆಂಡ್ ಇಯರ್ ಓದ್ತಿದ್ದಾಳೆ ಅವಳು. ಫಸ್ಟ್ ಇಯರ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಫಸ್ಟ್ ಇಯರ್ ಓದ್ತಿದ್ದಾಳೆ. ಫಸ್ಟ್ ಇಯರ್ ಸೈನ್ಸ್ ತಗೊಂಡಿದ್ದಾಳೆ, PCMB. ಹೇಗೆ ಅನಿಸ್ತಿದೆ ಸೈನ್ಸ್? डिप्रेशन मैं डिप्रेशन में रहता हूँ हमेशा. अभी मैं डिप्रेशन में हूँ. ಡಿಪ್ರೆಷನ್ಗೆ ಹೋಗಿದ್ದೆ. ಸೈನ್ಸ್ ಆ್ಯಕ್ಚುಲಿ ಎಲ್ಲ ತಗೊಂಡವ್ರು ಹಂಗೆ ಹೇಳೋದು, ಸೈನ್ಸ್ ಕಷ್ಟ. ನಾನು ಆ್ಯಕ್ಚುಲಿ ಹೇಳ್ದೆ ಅವಳಿಗೆ ಸೈನ್ಸ್ ಬೇಡ ಅಂತ. ಅದು ಸ್ಟಿಲ್ ಓದ್ತೀನಿ ಅಂತ ತಗೊಂಡಿದ್ದಾಳೆ. ಇವಳು ನನ್ನದು ಮಾವನ ಮಗಳು ಆಯಿತಾ. ಅವಳಿಗೆ ತುಂಬ ಟ್ಯಾಲೆಂಟ್ ಇದೆ ಗೈಸ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬ ಆರ್ಟಿಸ್ಟ್. ವೈಟ್, ಅವಳದು ಇದೆಲ್ಲ ತೋರಿಸ್ತೀನಿ ನಾನು ನಿಮಗೆ, ಡ್ರಾಯಿಂಗ್ಸ್. ಇದು ಆ್ಯಂಡ್ ಇವಳೇ ಮಾಡಿರೋದು. ಆ್ಯಂಡ್ ಅವಳಿಗೆ ಡೌಟ್ ಇದೆ ಅಂತೆ, ಎಂಥ ಕ್ವಶನ್ಸ್ ಕೇಳ್ತಾರೆ ಅಂತ. ನಾನು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಗೆಸ್ ಮಾಡ್ಬೋದು ಅಷ್ಟೇ. ಇದೆಲ್ಲ ಓದಿ ಹಿಂಗೆ ಓದ್ಕೊ ಬಂದಿದ್ದೀನಿ ಅನಿಸುತ್ತೆ ಗೈಸ್. ನಾನು ನೋಡಿದರೆ ಓದು ಚೆನ್ನಾಗಿ ಓದು. ಫಸ್ಟ್ ಲೆಸನ್ಸ್ ಈಸಿ, ಸೆಟ್ಸ್ ಅಲ್ವಾ, ಈಸಿ ಇದೆ. ಆ್ಯಂಡ್ ಇದು ನೋಡಿ, ನಾನು ಅವಳು ವೈಷ್ಣವಿ ಇವಳೆ. ಆರ್ ಯು ಎಕ್ಸೈಟೆಡ್ ವೈಷ್ಣವಿ ಡ್ರಾಯಿಂಗ್ಸ್ ನೋಡೋಕ್ಕೆ? ನಾನು ಕ್ಯೂರಿಯಸ್ ಆಗಿದ್ದೀನಿ ಆ್ಯಕ್ಚುಲಿ. ನಾನೇ ನೋಡಿಲ್ಲ ಅನಿಸ್ತಿದೆ ನನಗೆ, ಯಾಕೋ ತೆಗಿ ವೈಶ್. ನೋಡಿ ಸಿ, ಸೋ ಬ್ಯೂಟಿಫುಲ್. ಇದು ತೇರಿ ಗಲಿಯಾ ಸಾಂಗ್ ಇತ್ತು. तेरी गलियां गलियां तेरी गलियां मुझको भावे. विलन, एक विलन. Wow, this is so good. See, next. Add the hand, add Vaishnavi. Wow. Incomplete. ಇದು ಆಲ್ಮೋಸ್ಟ್ 1 year ಆಯ್ತು ಇದು ಸ್ಟಾರ್ಟ್ ಮಾಡಿ. ಅವಳು ಇನ್ನೂ ಫಿನಿಶ್ ಮಾಡಿಲ್ಲ, ಅಷ್ಟು ಬ್ಯುಸಿ. ವಾವ್, ದಿಸ್ ಈಸ್ ಸೋ ಗುಡ್, ಸೋ ನೈಸ್. ಇದು ಯಾರು ಈ ಬುಡ್ಪಾಯಿನ ಪಕ್ಕಡೆ ನಿಧಿ ಮಹೇಳು ನೀನು ಇರೋ ಕಡೆ ನಾ ಬರುವೆ. ಅವಳ ಫ್ರೆಂಡ್ ಹೇಳಿದ್ದು ಇದು ನನಗೆ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದು. ಇದು ಸ್ಟೋರಿ ಒಂದಿನ ಹೇಳ್ತೀನಿ. ನಮ್ಮ ಡ್ಯಾಡಿಗೆ ತುಂಬ ಆಸೆ ಇತ್ತು ಆಯಿತಾ. ಅವಳು ನನಗೆ ಹೇಳಿದ್ದು ರಾಮನ್ ಬಿಡಿಸ್ಕೊಡ್ತೀನಿ ಅಂತ. ನಮ್ಮ ಡ್ಯಾಡಿನೂ ಕಾಯ್ತಾಯಿದ್ರು, ಬಿಡಿಸ್ಕೊಡ್ತಾಳೆ ಅಂತ. ಫೈನಲಿ ಬಿಡಿಸ್ಕೊಟ್ಟಿಲ್ಲ. ಒಂದು 4-5 years ಆಯಿತು ಹೇಳಿ ರಾಮನ್ ಬಿಡಿಸ್ಕೊಡ್ತೀನಿ ಅಂತ, ಇನ್ನೂ ಬಿಡಿಸಿಲ್ಲ. ಕ್ಲಾಸ್ ಅಲ್ಲ, ಅವಳು ಕ್ಲಾಸ್ ಬೋರ್ ಆದಾಗ ಮಾಡಿರೋದಂತೆ. ಏನೋ ಆಗಿದೆ ನನಗೆ ಗೊತ್ತೇ ಆಗದೆ.
ಇದು ವಾವ್, ನಾನು ಇದೆಂತ ಪೆನ್ನಲ್ಲಿ ಗೀಚಿದ ಸ್ಟಾರ್ಟಿಂಗ್ ನೋಡೋದು. ವಾವ್ ಸೂಪರ್. ವೈಷ್ಣವಿ ಇವಳ್ದು ಇನ್ನೊಂದು ಪುಟಾಣಿ ಇದ್ದಿತ್ತಲ್ಲ, ಎಲ್ಲ ಇನ್ಕಂಪ್ಲೀಟ್. ಅಕ್ಕ ಏನು ಕಂಪ್ಲೀಟೇ ಮಾಡಿಲ್ಲ. ವಾವ್ ಜಿ ಟಿ ಫ್ಯಾನ್ಸ್ ಲೈಕ್ ಮಾಡಿ. ಇದಕ್ಕೆ ಅವಳಿಗೆ ಪ್ರೈಸ್ ಸಿಕ್ಕಿದೆ ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಅಂತೆ. ವಾವ್ ಸೂಪರ್ ಕ್ರೇಜಿ. ಎಸ್. ನೆಕ್ಸ್ಟ್ ಬಂದಾಗ ಮನೆ ಹೋಮ್ ಟೂರ್ ಮಾಡ್ತೇನೆ. ಇದು ರೀಸೆಂಟಾಗಿ ಮನೆ ಓಪನ್ ಆಗಿದ್ದು ಗೈಸ್. ಮೇ 9ಗೆ ರೀಸೆಂಟಾಗಿ ಓಪನ್ ಆಗಿರೋ ಮನೆ. ಆ್ಯಂಡ್ ಯಾರೂ ಇಲ್ಲ ಮನೆಯಲ್ಲಿ, ಎಲ್ಲ ಹೋಗಿದ್ದಾರೆ. ಅತ್ತೆ ಕೆಲಸಕ್ಕೆ ಹೋಗಿದ್ದಾರೆ, ಮಾವ ಕೆಲಸಕ್ಕೆ ಹೋಗಿದ್ದಾರೆ. ಇವಳು ಬ್ರದರ್ ನಮ್ಮ ಕೆಳಗೆ ನಮ್ಮ ಅಜ್ಜಿ ಮನೆ ಇದೆ, ಅಲ್ಲಿದ್ದಾನೆ. ಆಮೇಲೆ ಅಲ್ಲಿಗೆ ಹೋದಾಗ ನಾನು ತೋರಿಸ್ತೀನಿ ಯಾರ್ಯಾರು ಏನು ಅಂತ. ಸೊ ಇವತ್ತಷ್ಟೇ ಬೆಳಗ್ಗೆ ಎದ್ದು ಟಿಫನ್ ಮಾಡಿ, ಈಗ ಅವರಮ್ಮ ಹೇಳೋದು ವೈಷ್ಣವಿ ಒಬ್ಬಳೇ ಇದ್ದಾಳೆ ಬಾ ಅಂತ. ಸೊ ಅದಕ್ಕೆ ಅವಳ ಹೇಗಿದ್ದಾಳೆ ಅಂತ ನೋಡ್ಕೊಂಡೋಗೋಣ ಅಂತ ಬಂದೆ. ಅಕ್ಕ ಫುಲ್ ಸ್ಟಡಿಂಗು. ಓದಿ ಚಂದ ಓದಿ. ಇನ್ನು ನೆಕ್ಸ್ಟ್ ಇಯರ್ ಫುಲ್ ಬ್ಯುಸಿ ಆಗ್ತಾಳೆ. ಆ್ಯಕ್ಚುಲಿ ನಾನು ರೀಲ್ಸಲ್ಲೆಲ್ಲ ನನ್ನ ಹೇರ್ ಸ್ಟೈಲ್ ಕರ್ಲ್ಸ್ ಎಲ್ಲ ಇದೆಲ್ಲ ಇವಳೇ ಮಾಡೋದು. ನಂದು ಕ್ಯಾಮರಾಮ್ಯಾನ್ ಕೂಡ ಇವಳೇ, ವಿಡಿಯೋಗ್ರಾಫರ್ ಎಲ್ಲ, ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಎಲ್ಲ. ನನ್ನ ವೀಡಿಯೋಸ್ ಚೆನ್ನಾಗಿ ಬರೋಕ್ಕೆ ಕಾರಣ ವೈಷ್ಣವಿ. ಕ್ರೆಡಿಟ್ ಗೋಸ್ ಟು ಮೈ ಸಿಸ್ಟರ್ ಅಷ್ಟೇ. ಓಕೆ, ನಾವು ಇನ್ನು ನೆಕ್ಸ್ಟ್ ಕೆಳಗೆ ಹೋದರೆ ಅಲ್ಲಿ ಸಿಗ್ತೀವಿ ಗೈಸ್. ಅಥವಾ ನೆಕ್ಸ್ಟ್ ಏನಾದ್ರು ಟಾಪಿಕ್ ಸಿಕ್ಕಿದ್ರೆ ಅವಾಗ ವ್ಲಾಗ್ ಮಾಡ್ತೀನಿ. ತುಂಬ ಡ್ರಾಯಿಂಗ್ಸ್ ಇತ್ತು ಗೈಸ್. ನೆಕ್ಸ್ಟ್ ಟೈಮ್ ಬಂದಾಗ ಅದು ಸಿಕ್ಕಿದ್ರೆ, ಈಗ ಸಡನ್ನಾಗಿ ಮನೆ ಓಪನ್ ಮಾಡಿದ್ದಲ್ಲ, ಅಲ್ಲಿಂದ ಶಿಫ್ಟಿಂಗ್ ಮಾಡತ್ತಿಗೆ ಎಲ್ಲ ಒಂದೊಂದು ಮಿಸ್ ಆಗೋಗಿದೆ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಏನಾದ್ರು ಸಿಕ್ಕಿದಾಗ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀವಿ ವೈಷ್ಣವಿನ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಬ್ಯಾಕ್ ಕವರ್ ಅದು ನಿಮ್ಗೆ ತೋರಿಸ್ತೀನಿ. ಇಲ್ಲಾದರೆ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಅದು ಕೂಡ ಅವಳೇ ಮಾಡಿಕೊಟ್ಟಿರೋದು, ಅವಳದು ಕೈಯಾರ ಮಾಡಿಕೊಟ್ಟಿರೋದು. ಅಷ್ಟೇ. ಯಾರು ಆ್ಯಕ್ಚುಲಿ ನನಗೆ ಕಾಲೇಜ್ ಸ್ಟಾರ್ಟ್ ಆಗಿ ನಿನ್ನೆ ಸ್ಟಾರ್ಟ್ ಆಗಿದೆ. ನಾನು ಇನ್ನೂ ಹೋಗಿಲ್ಲ, ನಾನು ಇನ್ನೂ ಮಂಗಳೂರಲ್ಲಿದ್ದೀನಿ. ಆ್ಯಕ್ಚುಲಿ ನನ್ನ ಮನೆ ಇರೋದು ಚಿಕ್ಕಮಂಗ್ಳೂರಲ್ಲಿ. ಅದು ನಾನು ನೆಕ್ಸ್ಟ್ ಸ್ಟೋರಿ ಹೇಳ್ತೀನಿ ನಿಮಗೆ. ಮೂಡಿಗೆರೆಯಲ್ಲಿರೋದು ನಾನು ಅಜ್ಜಿ ಮನೆಗಂತ ಇಲ್ಲಿ ಬಂದಿರೋದು. ಇಲ್ಲೇ ಬಾಕಿ ಹೋಗಿದ್ದೀನಿ. ನನಗೆ ಕಾಲೇಜ್ ಸ್ಟಾರ್ಟಾಗಿ ಎಲ್ಲ ಕಾಲೇಜ್ಗೆ ಹೋಗ್ತಿದ್ದಾರೆ, ನಾನಿನ್ನೂ ಇಲ್ಲೇ ಇದ್ದೀನಿ. ಮಂಡೆಯಿಂದ ಹೋಗಬೇಕು, ಸಂಡೇ ಹೋಗಬೇಕು, ಸಂಡೇ ಹೋಗೋದು. ಆಮೇಲೆ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ವೈಶ್ವತಿ ಮಾತಾಡ್ಸೋದು. ಬಾಯ್. ಆಮೇಲೆ ಸಿಗುವ. ಓಕೆ ಗಾಯ್ಸ್, ಅಲ್ಲಿ ತನಕ ನೋಡ್ತಾ ಇರಿ. ಟೈಮ್ ಬಂದುಬಿಟ್ಟು 12:35 ಆಗಿದೆ. ಸೊ ಈಗ ನಾವಿಲ್ಲಿ ಊಟ ಮಾಡಿ ಆಮೇಲೆ ನೆಕ್ಸ್ಟ್ ಆದರೆ ಇವತ್ತು ರೀಲ್ಸ್ ಮಾಡಬೇಕು, ಒಂದು 2 ರೀಲ್ಸ್ ಮಾಡಬೇಕು. ಅದಕ್ಕೆ ಅಜ್ಜಿ ಮನೆಗೆ ಹೋಗಬೇಕು, ಡ್ರೆಸ್ಸಸ್ ಎಲ್ಲ ಅಲ್ಲಿದೆ. ಈಗ ಅದಕ್ಕೆ ಬೇಗ ಊಟ ಮಾಡ್ಕೊಂಡು ಹೋಗೋಣ ಅಂತ. ಆಮೇಲೆ ಅವಳಿಗೂ ನಾಳೆ ಎಕ್ಸಾಮ್ಸ್ ಇದೆ, ಓದ್ಕೋಬೇಕಲ್ವಾ. ಸೊ ಅದಕ್ಕಾಗಿ ಈಗ ಊಟ ರೆಡಿ ಮಾಡ್ತಾ ಇದ್ದಾಳೆ. ಏನು ಮಾಡಿದ್ದಾಳೆ ನೋಡೋಣ, ಊಟ ಕೊಡ್ತಾಳೆ ಅಷ್ಟೇ. ವಾಟ್ ಸ್ಪೆಷಲ್? ದಾಲ್. In Tulu we say tove. ತೋವೆ. ಆಮೇಲೆ ಅತ್ತಿ ಇವತ್ತು ಬ್ರೇಕ್ಫಾಸ್ಟ್ ಇಡ್ಲಿ ಇಡ್ಲಿ ಇಲ್ಲ ಅತ್ತಿ. ಇಲ್ಲಿ ಇಟ್ಟಿದ್ದಾರೆ ಇಡ್ಲಿ ತೋವೆ. ಆಮೇಲೆ ಬಾಯ್ಲ್ಡ್ ರೈಸ್. ಆಮೇಲೆ ಇವಳು ಕಮಂಗಿ. ಊಟ ಮಾಡಿ ನಂತರ ಸಿಗ್ತೀನಿ ಗೈಸ್.
ಊಟ ಮಾಡ್ತಾ ಇದ್ವಿ ಗೈಸ್. ಊಟ ಮಾಡಿ ನಂತರ ಸಿಗ್ತೀವಿ. ಬಾಯ್ 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 ಬಾಯ್. ಇಲ್ಲಿಂದ ಅಜ್ಜಿ ಮನೆಗೆ ಹೋಗ್ಬೇಕು, ತುಂಬ ದೂರ ಇದೆ. ನೀವು ತೋರಿಸ್ತೀನಿ ಎಷ್ಟು. ಎಷ್ಟು ಚಂದ ಇದೆ ನೋಡಿ. ಹಿಂಗೆ ತುಂಬ ಹತ್ತಿರ, ಸ್ವಲ್ಪನೇ ಒಂದು ನಿಮಿಷದಲ್ಲಿ ಹೋಗ್ಬೋದು ಅಷ್ಟು ಹತ್ರ. ಇದು ನಮ್ಮದು ಮಾವನ ಮನೆನೇ. ಇದು ಇನ್ನೊಬ್ಬ ಮಾವನ ಮನೆ, ಯಶು ಮಾಮ ಮನೆ. ಅಲ್ಲಿ ಶ್ಲೋಕ್ ಇದ್ದಾನೆ, ಅಲ್ಲಿ ಡಾಗ್ ಇದೆ, ಡಾಗ್ ವೆದರ್ ಸೂಪರ್. ಜೊತೆಗೆ ವೈಷ್ಣವಿ ವೆದರು. ಅಲ್ಲಿ ನಮ್ಮ ಮನೆ ತೋರಿಸ್ತೀನಿ. ಇಲ್ಲೆಲ್ಲ ಎಷ್ಟು ಚಂದ ಇದೆ ನೋಡಿ, ನೇಚರ್ ಫುಲ್. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಂ, ಸಂಜೆ ನಾನು ನೋಡೋಣ, ಅದಾದರೆ ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಬ್ಲಾಗ್ ಇದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಇದು ನೋಡಿ ತುಂಬ ಹತ್ರ ನಮ್ಮ ಮನೆಗೆ ಹೋಗೋಕ್ಕೆ. ಅಷ್ಟೇ ಅದೇ ನಮ್ಮ ಮನೆ, ನಮ್ಮ ಅಜ್ಜಿ ಮನೆ. ಇಷ್ಟು ಹತ್ರ ಅಂದರೆ ತುಂಬ ಹತ್ರ. ವಾಟ್ ಹ್ಯಾಪನ್? ಅಯ್ಯೋ ಹೋಗಬೇಕು. ಫೈನಲಿ ಬಂದ್ವಿ. ಇಲ್ಲಿ ನೀವು ನೋಡ್ಬೋದು ನಮ್ಮ ಅಜ್ಜಿ ಕೂತಿದ್ದಾರೆ. ಇವ್ರು ನೋಡಿ ಎಲ್ಲಿಗೆ ಹೋಗಿರೋದಂತ ಗೊತ್ತಿಲ್ಲ. ಇವರು ನಮ್ದು ಇನ್ನೊಬ್ರು ಅಜ್ಜಿ. ಇದು ಡಶ್ ಆಯ್ ಪಾನ ಬಂಗಾರ. ಒಳಗೆ ಹೋದರೆ ಇಲ್ಲಿದ್ದಾರೆ ಇಬ್ಬರು. ಇದು ಪಲಶ್, ಇದು ಆದಿ. ಈಗ ಎಲ್ಲಿಗೆ? ಅದೇ ಅದಕ್ಕೆ ಕನ್ನಡದಲ್ಲಿ ಎಂತ ಹೇಳೋದು, ನರ್ತೆ, ತುಳುವಲ್ಲಿ ನರ್ತೆ ಅಂತ ಹೇಳ್ತಾರೆ. ಈಗ ಅದನ್ನ ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಬಟ್ ಎಸ್, ಮುಗುಡು ಫಿಶ್, ಒಟ್ಟಿನಲ್ಲಿ ಫಿಶ್ ಅದು. ಸೊ ನೋಡುವ, ಅಲ್ಲಿದ್ದರೆ ತೋರಿಸ್ತೀನಿ ನಿಮಗೆ. ಮನೆಗೆ ಬಂದಿದ್ದಷ್ಟು ಅಷ್ಟು ಬೇಗ ಖುಷಿಗೆ ಹೋಗೋಣ ಅಂತ. ಲೆಟ್ಸ್ ಗೋ. ಪಾಪು ಮುತ್ತಕೊಲ್ಲಿದ್ದಷ್ಟು ಕಿಶ್ಕೋರು, ಬೇಗಲ್ಲ ತಂಬರ್ತದೆ ಕಿಶ್ಕೋರು. ಬಾಯ್ ಬಲ್ಲೆ. ಹಾಂ, ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಈಗ ಸಂಜೆ ಹೋಗೋದು ಅಂತ ಇದೆ. ಆ್ಯಂಡ್ ಇದು ಈಗ ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಈಗ 24 ಗಂಟೆ ಇದೆ ರೂಮಲ್ಲಿ ಬಿತ್ಕೊಂಡಿರೋದು ನಾವು. 24 ಗಂಟೆ ಈ ರೂಮಲ್ಲಿ ಇರ್ತೀವಿ. ಇವತ್ತೇ ಈ ರೂಮಲ್ಲಿ ಇರಲಿಲ್ಲ, ಇಲ್ಲಾಂದರೆ ಮಾರ್ನಿಂಗ್ ಟು ನೈಟ್ ತಂಗಿದೆ ರೂಮ್. ಇವಾಗ ವೈಷ್ಣವಿ ಓದ್ತಾಳೆ. ನೆಕ್ಸ್ಟ್ ನಮ್ಮ ಅತ್ತೆ ಎಲ್ಲ ಬಂದಮೇಲೆ ರೆಡಿಯಾಗಿ ಆಮೇಲೆ ವೀಡಿಯೋ ಶೂಟ್ ಮಾಡಬೇಕು. ಈಗ ಸ್ವಲ್ಪ ಓದ್ಕೊಳ್ಳಿ ಅವಳು. ಬಾಯ್ಲಾಗ ಕಿಟ್ಟಿದ್ದಾರೆ, ಆಗಿಲ್ಲ ಅನಿಸುತ್ತೆ. ಇನ್ನು ನಮ್ಮ ಅತ್ತೆ ಆಫ್ ಮಾಡೋಕ್ಕೆ ಹೇಳಿದರು. ಅದೇನು ಅದು ಇನ್ನೂ ಬಾಯ್ಲ್ ಆಗಿಲ್ಲ ಅನಿಸುತ್ತೆ. ಇಲ್ಲಿದ್ದಾರೆ, ತೋರಿಸ್ತೀನಿ ನಿಮಗೆ. ಇವರೇ ಹೇಳಿದ್ದು ಗೈಸ್ ಅದನ್ನ ಆಫ್ ಮಾಡುವಂತ. ಅದು ಇನ್ನೂ ಹಂಗೆ ಇದೆ, ಇನ್ನೂ ಬಾಯ್ಲೇ ಆಗಿಲ್ಲ ಅದು. ಈಗ ನಾಟಕ ಮಾಡಿ ದಕ್ಷಿಗೆ ಊಟ ಕೊಡ್ತಾರೆ ನೋಡಿ. ಅವ್ರನ್ನ ನೋಡಿ ಕಲಿಬೇಕು, ಮಂಗ ಹೇಗೆ ಮಾಡೋದು ಮಕ್ಕಳನ್ನ ಅಂತ. ನನ್ನ ರೆಡಿ ಮಾಡ್ತಾ ಇರೋದು ವೈಷ್ಣವಿ. ಅಂಜೇನು ಫುಲ್ ರೆಡಿ ಆದಮೇಲೆ ಸಿಗ್ತೀನಿ. ಈಗೊಂದು ರೀಲ್ ಶೂಟ್ ಮಾಡಬೇಕು ಅನ್ನೋದನ್ನ ಫಸ್ಟ್ ಔಟ್ಫಿಟ್ ವಿಡಿಯೋ. ವೈಶ್ ಎನ್ನ ಕ್ಯಾಮರಾಮನ್, ಸಾರಿ ತುಳುಟ್ ಬ್ಲಾಗ್ ಮಾಡ್ತಾರೆ ಗೈಸ್. ಈಗ ಫಸ್ಟ್ ಔಟ್ಫಿಟ್ಟಲ್ಲಿ ರೀಲ್ಸ್ ಮಾಡಬೇಕು. ಸೊ ವೈಷ್ಣವಿ ವಿಡಿಯೋಗ್ರಾಫರ್. ಸೊ ಆಯಿತು, ತೆಗೆದ ಮೇಲೆ ನಿಮ್ಗೆ ಸಿಗ್ತೀನಿ. ವಿಡಿಯೋಗ್ರಾಫರ್ ನೋಡ್ತೀನಿ. ನನ್ನ ರೆಡಿ ಮಾಡಿರೋದಕ್ಕೂ ವೈಷ್ಣವಿ ಅಂಚೆ. ಸೊ ಇದು ನನ್ನ ಫಸ್ಟ್ ಔಟ್ಫಿಟ್. ಇದರಲ್ಲಿ ವ್ಲಾಗ್ಸ್ ಮಾಡಿ ಸಿಗ್ತೀನಿ. ಆಮೇಲೆ ತುಂಬ ಮಳೆ
ಅದಕ್ಕೆ ಬೇಗ ಬೇಗ ಶೂಟ್ ಮಾಡಿ ಆಮೇಲೆ ಸಿಗ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಶೂಟ್ ಎಲ್ಲ ಮುಗಿಸಿ ಫುಲ್ ಸುಸ್ತಾಗಿ ನಿಂತು ಬಂದ್ಬಿಟ್ಟು ಹಂಗೆ ಮಲಗಿ ಈಗ ಎದ್ದು ಇದು ನನ್ನ ಇವತ್ತಿನ ರ್ಯಾಂಡಮ್ ಡೇ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಇನ್ನೂ ಬೆಟರಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಏನೂ ಏನಿಲ್ಲ, ಜಸ್ಟ್ ರ್ಯಾಂಡಮ್ ಡೇ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ನನ್ನ ಕಾಲೇಜ್ ಲೈಫ್, ಕಾಲೇಜ್ಗೆ ಹೋದಾಗ ಅದರದ್ದೆಲ್ಲ ಆಗ್ತೀನಿ. ಆ್ಯಂಡ್ ಇಲ್ಲಿ ಆದಷ್ಟು ನಾನು ಡಿಸ್ಟರ್ಬ್ ಮಾಡೋಕ್ಕೆ ನಾನು ಬ್ಲಾಗ್ ಎಂಡ್ ಮಾಡ್ತಿದ್ದೆ ಆಯ್ತು ಇವತ್ತು ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಸಪೋರ್ಟ್ ಮಾಡಿ. ಬಾಯ್ ಬಾಯ್.